ಸಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಕಂದಾಯ ಇಲಾಖೆ ಶುಕ್ರವಾರ ಆಯೋಜಿಸಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಉದ್ಘಾಟಿಸಿದ ಗೌಡಗೆರೆ ಹೋಬಳಿ ನಾಡ ಕಚೇರಿ ಉಪ ತಹಸೀಲ್ದಾರ್ ಜಿಸಿ ಯಶೋಧಮ್ಮ, ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ನೀಲಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪುಟ್ಟಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತ್ಯಭಾಮ, ಶಿವಕುಮಾರ್ ನಾಯ್ಕ, ರಾಜು, ಕಾರ್ಯದರ್ಶಿ ಸೌಹಾರ್ದ ಗ್ರಾಮ ಆಡಳಿತಾಧಿಕಾರಿ ಗೋಪಾಲ್ ಭಜಂತ್ರಿ, ಚೇತನ್ ಕುಮಾರ್ ಸೇರಿದಂತೆ ಉಪಸ್ಥಿತರಿದ್ದರು. 12 ಜನ ಫಲಾನುಭವಿಗಳಿಗೆ ಪಿಂಚಣಿ ಮಂಜೂರಾತಿ ಪತ್ರ ವಿತರಣೆ ಮಾಡಲಾಯಿತು. 42 ಜನ ಪಿಂಚಣಿ ಸೌಲಭ್ಯ ಕಲ್ಪಿಸುವಂತೆ ಅರ್ಜಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ರತಿ ಹೋಬಳಿಗಳಲ್ಲೂ ಪಂಚಾಯಿತಿಗಳಲ್ಲೂ ಪಿಂಚಣಿ ಅದಾಲತ್ ಮಾಡಬೇಕಂತ ನಮಗೆ DC ಆಫೀಸ್ನ ಆರ್ಡರ್ ಬಂದಿದೆ. ಅದರಂತೆ ನಾವು ಈ ದಿನ ತಾವರೆಕೆರೆ ಗ್ರಾಮ ಪಂಚಾಯಿತಿನಲ್ಲಿ ಪಿಂಚಣಿ ಅದಾಲತ್ ಹಮ್ಮಿಕೊಂಡಿದ್ದೇವೆ. ಯಾರ್ಯಾರು ಅನರ್ಹ ಫಲಾನುಭವಿಗಳು ಇರ್ತಾವೋ ಅವ್ರಿಗೆಲ್ಲ ಅವ್ರವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಪೆನ್ಷನ್ ಸೌಲಭ್ಯವನ್ನು ಕೊಡಬೇಕನ್ನೋದು ನಮ್ಮ ಉದ್ದೇಶ ಆಗಿದ್ದು, ಈ ದಿನ ನಾವು ಈ ಪಂಚಾಯತಿನಲ್ಲಿ ಹಮ್ಮಿಕೊಂಡಿದ್ದೇವೆ ಪಿಂಚಣಿ ಅದಾಲತ್ನ. ಈಗ ಯಾರು ಅರ್ಜಿ ಕೊಡೋರು ಇದ್ದಾರೋ ಅವರು ಅರ್ಜಿ ಸಲ್ಲಿಸ್ಬೋದು. ಪಿಂಚಣಿ ಸೌಲಭ್ಯವನ್ನು 11 ಜನಕ್ಕೆ ಕೊಡ್ತಾ ಇದ್ದೀವಿ. ಈಗ ಬಂದು ಅವ್ರ ಆರ್ಡರ್ ಕಾಪಿನ ನಾವು ತೊಗೋಬೋದು.